ಮನೆ ಹತ್ತಿರ ಇರುವ ಆಂಜನೇಯ ಸ್ವಾಮಿಗೆ ಈ ಒಂದು ಮುಡಿಪನ್ನು ಕಟ್ಟಿ ಭಕ್ತಿಯಿಂದ ಸಂಕಲ್ಪ ಮಾಡಿ ಬೇಡಿಕೊಂಡರೆ ಕೋಟಿ ಸಾಲಗಳನ್ನು ಕೂಡ ಖುದ್ದು ಆಂಜನೇಯ ಸ್ವಾಮಿಯ ಕನಸಿನಲ್ಲಿ ಬಂದು ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡುತ್ತಾರೆ. ಆ ಒಂದು ಮುಡಿಪು ಯಾವುದು, ಹೇಗೆ ಕಟ್ಟಬೇಕು, ಅದರಲ್ಲಿ ಏನಿರುತ್ತೆ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಅದೃಷ್ಟಧಾರೆ ಯೂಟ್ಯೂಬ್ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ನಲ್ಲಿ ವೀಡಿಯೋಗಳನ್ನ ನೋಡ್ತಾ ಇದ್ದರೆ ಮೊದಲು ನಮ್ಮ ಪೇಜನ್ನು ಫಾಲೋ ಮಾಡಿ. ನಿಮ್ಮ ಕಷ್ಟಗಳು ಎಷ್ಟೇ ಕಠಿಣವಾಗಿದ್ದರೂ ಉಚಿತ ಭವಿಷ್ಯ ಖಚಿತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಸಂಪೂರ್ಣವಾಗಿ ನಿಮ್ಮ ಎಲ್ಲ ಸಮಸ್ಯೆಗೂ ಪರಿಹಾರವನ್ನು ನೀಡುತ್ತಾರೆ. ಕಲಿಯುಗದಲ್ಲಿ ಆಂಜನೇಯ ಸ್ವಾಮಿಯನ್ನು ಏನೇ ಭಕ್ತಿ ಶ್ರದ್ಧೆಯಿಂದ ಕೇಳಿಕೊಂಡರೂ ಆತ ಕರುಣಿಸಿಯೇ ಕರುಣಿಸುತ್ತಾನೆ. ಯಾವುದೇ ಕಾರಣಕ್ಕೂ ಬೇಡಿ ಬಂದ ಭಕ್ತರಿಗೆ ನಿರಾಶೆ ಮಾಡಿ ಕಳುಹಿಸುವುದಿಲ್ಲ. ತುಂಬ ಮೊತ್ತದ ಸಾಲಗಳನ್ನು ಮಾಡಿಕೊಂಡಿದ್ದರೆ 11 ವೀಳ್ಯದೆಲೆ ಮತ್ತು 11 ಎಕ್ಕದ ಎಲೆಯನ್ನು ತೆಗೆದುಕೊಳ್ಳಬೇಕು. ವೀಳ್ಯದೆಲೆಯ ಮೇಲೆ ಜಯರಾಮ ಶ್ರೀರಾಮ ಅಂತ ಬರೆದುಕೊಳ್ಳಬೇಕು. ಎಕ್ಕದ ಎಲೆಗಳ ಮೇಲೆ ನೀವು ಮಾಡಿಕೊಂಡಿರುವ ಸಾಲಗಳ ಮೊತ್ತ ಬರೆದು ಬೇಗನೆ ತೀರಿ ಹೋಗಲಿ ಅಂತ ಅದರ ಕೆಳಗಡೆ ಬರೆದುಕೊಳ್ಳಬೇಕು. ಎಲ್ಲ ಎಲೆಗಳನ್ನು ಒಟ್ಟಿಗೆ ಸೇರಿಸಬೇಕು. ಅಂದರೆ ಒಂದು ಎಕ್ಕದ ಎಲೆ, ಒಂದು ವೀಳ್ಯದ ಎಲೆ, ಈ ಒಟ್ಟಿಗೆ ಸೇರಿಸಿದ ಎಲೆಗಳನ್ನು ಗಂಟು ಹಾಕಿ ಹಳದಿ ದಾರದಿಂದ ಬಿಗಿಯಾಗಿ ಕಟ್ಟಿ ಮನೆ ಹತ್ತಿರ ಇರುವ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅರ್ಚಕರಿಗೆ ಹೇಳಿ ಆಂಜನೇಯ ಸ್ವಾಮಿಯ ವಿಗ್ರಹದ ಕಾಲು ಕೆಳಗಿಟ್ಟು ಪೂಜೆ ಮಾಡಿಕೊಡಿ ಅಂತ ಕೇಳಬೇಕು. ಅವರು ಮಹಾಮಂಗಳಾರತಿ ಮಾಡುವಾಗ ಪೂಜೆ ಮಾಡುವ ಸಂದರ್ಭದಲ್ಲಿ ಸಂಕಲ್ಪ ಮಾಡಿ, ನಾವು ಮಾಡಿಕೊಂಡಿರುವ ಸಾಲಗಳು ಅಷ್ಟು ಸಂಪೂರ್ಣವಾಗಿ ತೀರಿ ಹೋಗಲಿ, ಬಯಸಿದ್ದು ಬೇಡಿದ್ದು ಅಂದುಕೊಂಡದ್ದು ಎಲ್ಲವೂ ನೆರವೇರಲಿ, ಯಾವುದೇ ಕಾರಣಕ್ಕೂ ದುಡ್ಡಿನ ಸಮಸ್ಯೆಗಳು ಬರಬಾರ್ದು, ಯಾರಿಗೋ ದುಡ್ಡು ಕೊಟ್ಟಿದ್ದೀನಿ ವಾಪಸ್ ಆ ದುಡ್ಡು ಕೈಗೆ ಬರುವಂತೆ ಆಗಲಿ ಅಂತ ಸಂಕಲ್ಪ ಮಾಡು. ಬೇಡಿಕೊಂಡಾದ ಮೇಲೆ ನಿಮ್ಮ ದುಡ್ಡು ನಿಮ್ಮ ಕೈಗೆ ಸಿಗುತ್ತೆ, ಸಾಲಗಳು ತೀರೋಗುತ್ತೆ. ಸಾಕ್ಷಾತ್ ಆಂಜನೇಯ ಸ್ವಾಮಿಯೇ ನಿಮ್ಮ ಕಷ್ಟಗಳನ್ನು ಬಗೆಹರಿಸುತ್ತಾರೆ. ಈ ತಂತ್ರವನ್ನು ಮಾಡುವ ಮೊದಲು ನೀವು ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ. ಅಪರೂಪದ ಒಂದು ಧನಾಕರ್ಷಣ ಯಂತ್ರವನ್ನು ನಿಮಗೆ ನೀಡುತ್ತಾರೆ. ಇದು ಸಾಮಾನ್ಯ ಯಂತ್ರವಲ್ಲ, ದುಡ್ಡನ್ನು ತುಂಬ ಚೆನ್ನಾಗಿ ಆಕರ್ಷಣೆ ಮಾಡುತ್ತದೆ. ಮನೆಯಲ್ಲಿ ದುಡ್ಡು ಅಕ್ಷಯ ಆಗುವ ಹಾಗೆ ಮನೆಯಲ್ಲಿ ದುಡ್ಡು ಸದಾ ತುಂಬಿರುತ್ತದೆ.